ಸೊ ಇದು ನೋಡಿರಿ ನಮ್ಮದು ಯೂಟ್ಯೂಬ್ ಪ್ಲೇ ಬಟನ್ ಕುಕಿಂಗ್ ಚಾನಲ್ ಅದು ನನ್ನ ಕೈಯಿಂದ ಎಷ್ಟು ಆಕೈತೋ ಅಷ್ಟು ನೀಟಾಗಿ ಇಟ್ಕೊಂಡೆ ಮಾಡಾಕತ್ತೆ ನಾನು ಮತ್ತು ನನ್ನ ಮಗಳು ಸೇರ್ಕೊಂಡು ಆದಷ್ಟು ಸಬ್ಸ್ಕ್ರೈಬರ್ 2000 ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ಬೇಕಂತ ಹೇಳಿ ಭಾಳ ಫ್ರೆಂಡ್ಸ್ ಇರ್ಕೊಂಡು ತನಸ್ವಾಮಿ ಅಡುಗೆ ಬ್ಲಾಗ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ ಎಲ್ಲ ಹಬ್ಬ ಎಲ್ಲ ಮುಗೀತು ವರಮಹಾಲಕ್ಷ್ಮಿ ಇನ್ನು ಮುಂದೆ ಬರೋದು ಗಣೇಶ ಚತುರ್ಥಿ ನಾವೇನು ಗಣೇಶನ ಕೂರಿಸೋದಿಲ್ಲ ಮನ್ಯಾಗ ಸೊ ನಮ್ಮದು ಸದ್ಯಕ್ಕೆ ದೀಪಾವಳಿವರೆಗೂ ಎಲ್ಲ ಹಬ್ಬ ಮುಗೀತು ನಮ್ಮ ಮನ್ಯಾಗ ಇನ್ನು ದೀಪಾವಳಿ ಆಮೇಲೆ ಮಹಾನವಮಿಗೆ ಊರಿಗೆ ಹೋಗ್ಬೇಕು ಅಲ್ಲೇ ಪುರಾಣ ಓದಬೇಕು ಅಂದರೆ ದೇವಿ ಪುರಾಣ ಐತಲ್ಲ ಲಾಸ್ಟ್ ಇಯರ್ನೂ ನಾನು ಬ್ಲಾಗ್ ಹಾಕಿದ್ದೆ ಅದನ್ನು ನೀವು ನೋಡಿಲ್ಲ ಅಂದರೆ ಐಕಾರ್ಡ್ ಒಳಗೆ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಒಳಗೆ ಎಲ್ಲ ವ್ಲಾಗ್ಸದು ನಾನು ಹಳೆಯ ಎಲ್ಲ ವ್ಲಾಗ್ಸ್ದು ಲಿಂಕ್ ಹಾಕಿರ್ತೀನಿ ದಯವಿಟ್ಟು ನೋಡಿರಿ ಸಪೋರ್ಟ್ ಮಾಡಿರಿ ಎಲ್ಲ ವ್ಲಾಗ್ಸು ನೋಡಿರಿ ಅಂತ ಹೇಳಿ ಕೇಳ್ಕೊತೀನಿ ಸೊ ಬರ್ರಿ ಇವತ್ತಿನ ದಿನ ಹೆಂಗೆ ಹೋಗ್ತೈತಿ ನೋಡೋಣ ಇವತ್ತಿನ ದಿನ ಬುಧವಾರ ನಾನು 2 ಡೇಸ್ ವ್ಲಾಗ್ ಮಾಡಿಲ್ಲ ಯಾಕಂದ್ರೆ ಹಬ್ಬ ಎಲ್ಲ ಮುಗೀತಲ್ಲ ಅದಾದಮೇಲೆ ಸಿಕ್ಕಾಪಟ್ಟೆ ಕ್ಲೀನಿಂಗು ಅದೆಲ್ಲ ಇತ್ತು ಮನ್ಯಾಗ ದೇವಿನೆಲ್ಲ ನೆಕ್ಸ್ಟ್ ಡೇ ಪೂಜೆಯನ್ನು ಕಿತ್ತೆ ಅಂದರೆ ಪೂಜೆ ತೆಗೆದಾದ್ಮೇಲೆ ಒಂದಷ್ಟು ಕೆಲಸಗಳು ಬಾಕಿ ಇದ್ವು ಅವೆಲ್ಲ ಕ್ಲೀನಿಂಗು ದೀಪ ಎಲ್ಲ ಇದೆಯಲ್ಲ ಅವೆಲ್ಲ ಕ್ಲೀನ್ ಮಾಡಿ ಇಡಬೇಕಾಗಿತ್ತಲ್ಲ ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ 2 ದಿನ ಫುಲ್ಲು ಬ್ಯುಸಿ ಹಬ್ಬಕ್ಕೆ ತಯಾರಿ ಒಂದಾದ್ರೆ ಹಬ್ಬ ಆದಮೇಲೆ ಇನ್ನೊಂದು ಡಬಲ್ ಕೆಲಸ ಇರ್ತೈತೆ ಅದಾದಮೇಲೆ ಅದಕ್ಕೆ ನಾನು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಆಮೇಲೆ ಮಾಡಿದ್ರಾತಂತ ಹೇಳಿ ಇವತ್ತಿನ ದಿನ ನೋಡಿರಿ ಬುಧವಾರ ವ್ಲಾಗನ್ನ ಬೆಳಗ್ಗೆ ಸ್ಟಾರ್ಟ್ ಮಾಡೀನಿ ಇವಾಗ ಚುಕ್ಕಿನ ಕಳಿಸಿ ಬಂದೆ ಸ್ಕೂಲಿಗೆ 9:30 ಆಗಿತ್ತು ಟೈಮು ಚುಕ್ಕಿನ ಕಳಿಸಿ ಬಂದು ನಾನೀಗ ಸದ್ಯಕ್ಕೆ ಏನಂದ್ರೆ ರೂಮ್ ಎಲ್ಲ ಕಿತ್ತೀನಿ ನಾನು ವಾರ್ಡ್ರೋಬ್ ಎಲ್ಲ ಕಿತ್ತೀನಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಬಟ್ಟೆ ಎಲ್ಲ ಜೋಡಿಸ್ಕೋಬೇಕು ಬೇಡವಾಗಿರೋ ಬಟ್ಟೆ ಎಲ್ಲ ತೆಗೆದು ಒಂದು ಸೈಡ್ ಇಟ್ಟು ಬೇಕಾಗಿದ್ದು ಅಷ್ಟೇ ಜೋಡಿಸ್ಕೊತೀನಿ ಬಟ್ಟೆಗಳ್ನ ಯಾವ ಯೂಸ್ ಮಾಡತ್ತಿಲ್ಲ ಆ ಬಟ್ಟೆಗಳ್ನೆಲ್ಲ ತೆಗೆದು ಒಂದು ಸ್ವಲ್ಪ ಡಿಕ್ಲಟರ್ ಮಾಡುವಂಥದ್ದೇನೆ ಸೊ ಇವತ್ತಿನ ದಿನ ಫುಲ್ ಡೇ ವ್ಲಾಗ್ ಇರ್ತೈತಿ ಯಾವ ಟೈಮ್ ಒಳಗೆ ವ್ಲಾಗ್ ಹಾಕ್ಬೇಕಂತ ನನಗೆ ಅರ್ಥ ಆಗುತ್ತಿಲ್ಲ ಈವ್ನಿಂಗ್ ಅಂದ್ರೆ ಫುಲ್ ಡೇ ವ್ಲಾಗ್ ಮಾಡಿ ಈವ್ನಿಂಗ್ನು ನಾನು ಹಾಕ್ಬೋದು ಒಂದು 7:30 to 8 ಒಳಗೆ ಹಾಕ್ಬೋದು ಬಟ್ ಆ ಟೈಮ್ ಒಳಗೆ ಹಾಕಿದ್ರೆ ಜನ ನೋಡ್ತಾರೋ ಇಲ್ಲೋ ಅಂಥೇಳಿ ನನಗೆ ಡೌಟ್ ಆಗಿ ನಾನು ಬೆಳಗ್ಗೆನೇ ಹಾಕ್ಬಿಡ್ತೀನಿ ಅಂದರೆ ಇವತ್ತು ಮಾಡಿದ ವ್ಲಾಗ್ ನಾಳೆ ಹಾಕೋದಕ್ಕೆ ಹಾಗಾದ್ರೆ ಒಂದು ವೇಳೆ ನೀವು ಈವ್ನಿಂಗ್ ನೋಡ್ತೀರಿ ಅನ್ನೋದಾದ್ರೆ ಕಾಮೆಂಟಾಗಿ ತಿಳಿಸ್ರಿ ಇವತ್ತಿನ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತೀನಿ ಇವತ್ತು ಬುಧವಾರದ ವ್ಲಾಗ್ ಇವತ್ತು ರಾತ್ರಿನೇ ಬಂದುಬಿಡ್ತೈತಿ ಇಲ್ಲ ಅಂದ್ರೆ ಬೆಳಗ್ಗೆನೇ ಅಂದರೆ ಬುಧವಾರದ ವ್ಲಾಗ್ ಗುರುವಾರ ಮಾರ್ನಿಂಗ್ ನಾನು ಅಪ್ಲೋಡ್ ಮಾಡ್ತೀನಿ ಇಷ್ಟು ದಿನ ಮಾಡಿಲ್ಲಲ್ಲ 2 ಡೇಸ್ ಅದರದ್ದು ಶಾರ್ಟ್ ಕ್ಲಿಪ್ ಹಾಗೆ ವ್ಲಾಗ್ ಮಾಡೀನಿ ಸ್ವಲ್ಪ ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡ್ತೀನಿ ಸೊ ಬರ್ರಿ ಇವಾಗ ನೆಕ್ಸ್ಟ್ ನನ್ನ ಮಗಳದೊಂದು ಫಂಕ್ಷನ್ ಐತಿ ಅದೊಂದು ಫಂಕ್ಷನ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅದು ಏನಂತ ಹೇಳಿ ಇದು ಮಂತ ಎಂಡಿಗೆ ಐತಿ ಅದು ಏನು ಫಂಕ್ಷನ್ ಏನು ಎತ್ತಾ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಆಮೇಲೆ ನಮ್ಮ ವೀಡಿಯೋಸ್ನ ನಿಮ್ಗೆ ಇಷ್ಟ ಆಗತ್ತವ ಅಂದ್ರೆ ಒಂದು ಕಮೆಂಟ್ ಮಾಡಿರಿ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ದು ಏನೇ ಅನಿಸಿಕೆ ಅಭಿಪ್ರಾಯ ಇದ್ದರು ಇಲ್ಲ ನೀವು ಈ ಥರ ವ್ಲಾಗ್ ಮಾಡಬೇಡ್ರಿ ಈ ಥರ ವ್ಲಾಗ್ ಮಾಡಿರಿ ಅಂತ ಏನೇ ನಿಮ್ಮ ಮನಸ್ಸಿನಾಗ ಏನೋ ಇದ್ದರೂ ನನಗೆ ಕಾಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡ್ರಿ ಅವಾಗ ನಾವು ಒಂದು ಸ್ವಲ್ಪ ನಿಮಗೇನು ಇಷ್ಟ ಅದನ್ನು ಆ ಥರ ವ್ಲಾಗ್ಸನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ನಿಮಗೆ ಕುಕ್ಕಿಂಗ್ ಒಳಗೆ ನನ್ನ ವ್ಲಾಗ್ಸ್ ಒಳಗೆ ನಿಮಗೆ ಕುಕ್ಕಿಂಗ್ ಇಷ್ಟನಾ ಅಥವಾ ಮಾರ್ನಿಂಗ್ ರೂಟೀನ್ ಇಷ್ಟನಾ ಅರ್ಲಿ ಮಾರ್ನಿಂಗ್ ರೂಟೀನು ಆಮೇಲೆ ಡೈಲಿ ವ್ಲಾಗ್ ಇಷ್ಟನಾ ಏನಿಷ್ಟ ಅಂತ ಕಮೆಂಟ್ ಮಾಡಿ ಹೇಳಿದರೆ ನಾನು ಅದೇ ಥರ ಮಾಡ್ಕೊಂಡು ಹೋಗ್ತೀನಿ ಎಷ್ಟೇ ಜನ ನೋಡ್ರಿ ಒಂದು ಕಮೆಂಟ್ ಹಾಕಿ ಮುಂದೆ ಹೋಗ್ರಿ ಅಂತ ಕೇಳ್ಕೊತೀನಿ ಸೊ ಬರ್ರಿ ಇವತ್ತಿನ ದಿನ ಶುರು ಮಾಡೀನಿ ಇವತ್ತಿನ ದಿನ ಹೆಂಗೆ ಹೋಗ್ತೈತಿ ಅಂತಂದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಯಾವಾಗಲೂ ನೋಡ್ತಿರ್ರಿ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೂ ಆದಷ್ಟು 2000 ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ಬೇಕಂತ ಹೇಳಿ ಭಾಳ ಆಸೆ ಐತಿ ದಯವಿಟ್ಟು ಅದಕ್ಕೆ ನೀವು ಹೆಲ್ಪ್ ಮಾಡಬೇಕು ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ನನ್ನ ವ್ಲಾಗ್ಸನ್ನು ಶೇರ್ ಮಾಡಿರಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಹೇಳ್ರಿ ಸೊ ಬರ್ರಿ ಇವತ್ತಿನ ದಿನ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಸ್ಟೇ ಟ್ಯೂನ್ಡ್ ಆಗಿರಿ ಇವಾಗ ಸದ್ಯಕ್ಕೆ ಫುಲ್ ರೂಮೆಲ್ಲ ಫುಲ್ ಕಿತ್ತುಬಿಟ್ಟೇನಿ ವಾರ್ಡ್ರೋಬು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಿಮ್ಮ ಜೊತೆಗೆ ಆಮೇಲೆ ಸಿಗ್ತೇನಂತ ಫ್ರೆಂಡ್ಸ್ ನೋಡ್ರಿ ಇಷ್ಟೆಲ್ಲ ಬಟ್ಟೆ ರಾಶಿ ಹಾಕೊಂಡು ಕುತ್ಕೊಂಡೇನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು
ಕ್ಲೀನ್ ಮಾಡ್ಕೊಂಡು ಇದು ನೋಡಿರಿ ನಾನು ಯೂಟ್ಯೂಬ್ ಇದು ನೋಡಿರಿ ನಂದು ಯೂಟ್ಯೂಬ್ ಪ್ಲೇ ಬಟನ್ ಕುಕಿಂಗ್ ಚಾನಲ್ ಅದು. ಇದನ್ನು ಆ್ಯಕ್ಚುಲಿ ನಾನು ಕುಕಿಂಗ್ ಚಾನಲ್ ಒಳಗೆ ಶೇರ್ ಮಾಡ್ಕೊತಿಲ್ಲ, ಇನ್ನಾದರೂ ಒಂದ್ಸತಿ ಮಾಡ್ಕೊತೀನಿ ನಾನು ಲೈವ್ ಹೋಗ್ಬೇಕು ಅನ್ಕೊತೀನಿ, ಆಗೋದೇ ಇಲ್ಲ, ಟೈಮು ಸಿಗೋಲ್ಲ. ಇದು ಇವಾಗ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಸಿಗ್ತದೆ. ಇದೇ ಥರ ಬ್ಲಾಗ್ ಚಾನಲ್ಗೂ ಈ ಥರ ಒಂದು ತೊಗೋಬೇಕಂತ ಭಾಳ ಆಸೆ ಐತಿ. ಅದು ನಿಮ್ಮ ಎಲ್ಲರ ಸಪೋರ್ಟ್ ಇರಬೇಕಾದ್ರೆ ಇದಕ್ಕೂ ಈ ಚಾನಲ್ಗೂ ಈ ಥರದೊಂದು ನಂಗೆ ಸಿಗ್ಬೇಕಂತ ಭಾಳ ಆಸೆ ಐತಿ. ಒಂದು ಆಸೆ ನಿಮ್ಮಿಂದನೇ ಫುಲ್ಫಿಲ್ ಆಗೋಕ್ಕೆ ಸಾಧ್ಯ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ. ಬ್ಲಾಗ್ಸ್ ಇಷ್ಟ ಆದರೆ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ಡ್ರಾಪ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಬರೀ ಇದೆಲ್ಲ ಕ್ಲೀನ್ ಮಾಡೋದಿಲ್ಲ, ಫಸ್ಟ್ ಮಾತಾಡೋದು ಆಗಂಗಿಲ್ಲ. ರಾಶಿಗಳು ಅದಾವ ಅಂತ ಅನ್ಕೋಬೋದು, ಹೇಳ್ಬೋದು. ರಾಶಿ ಬಟ್ಟೆ ಎಲ್ಲಿ ಇಡ್ಬೇಕಂತ ಗೊತ್ತಾಗತ್ತಿಲ್ಲ ನನಗಂತೂ. ಅದಕ್ಕೆ ಇವಾಗ ಸಪ್ರೇಟ್ ಮಾಡಾಕತ್ತೀನಿ. ಯಾವ ನಾನು ಯೂಸ್ ಮಾಡ್ತೀನಿ ಅವನ್ನಷ್ಟೇ ಇಟ್ಕೊಂಡು ಉಳಿದಿದ್ದೆಲ್ಲ ಎಲ್ಲಾದರೂ ಕಟ್ಟಿ ಯಾವ್ದಾದ್ರು ಒಂದು ಬಾಕ್ಸ್ ಒಳಗೆ ಹಾಕಿ ಇಟ್ಬಿಡ್ತೀನಿ, ಯಾವ್ದಾದ್ರು ಕೊಟ್ಟು ಕಳಿಸ್ತೀನಿ. ಒಂದು 2 ಗಂಟೆ ಆದರೂ ಬೇಕು ನನಗೆ. ಅದೆಲ್ಲ ಕ್ಲೀನ್ ಮಾಡಿ ಫೈನಲ್ ಲುಕ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ, ವಿಡಿಯೋ ಕೊನೆವರೆಗೂ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸ್ಟೇ ಟ್ಯೂನ್. ಫ್ರೆಂಡ್ಸ್ ನೋಡಿರಿ, ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದೆ. ಎಲ್ಲ ಕ್ಲೀನ್ ಮಾಡಿ ಬೆಡ್ ಕ್ಲೀನ್ ಮಾಡೋಕೆ ಬೆಡ್ನ ವಾಷಿಂಗ್ ಹಾಕಿದೆ. ಆಲ್ಮೋಸ್ಟ್ ನನ್ನ ವಾಟ್ರೂಮ್ ಎಲ್ಲ ಕ್ಲೀನ್ ಆಯ್ತು. ನನ್ನ ಕೈಯಿಂದ ಎಷ್ಟು ಹಾಕಿದ್ದು ಅಷ್ಟು ನೀಟಾಗಿ ಇಟ್ಕೊಂಡೆ. ಇನ್ನೊಂದು ಸ್ವಲ್ಪ ಬ್ರಷ್ ಮಾಡಿ ಒಂದೆರಡು ಕುಕಿಂಗ್ ವೀಡಿಯೋಸ್ ಮಾಡಬೇಕು. ಇವಾಗ ಜೋಡಿಸಿಟ್ಟಿನಿ, ಮತ್ತು ಇನ್ನೊಂದು 2 ಡೇಸ್ ಬಿಟ್ಟು ಮತ್ತು ಅದೇ ಕತೆ ಆಗಿರ್ತೈತಿ. ಮತ್ತು ಕುತ್ಕೊಂಡು 1-2 ತಾಸು ಕುತ್ಕೊಂಡು ಜೋಡಿಸೋದು. ಮತ್ತು ಇದೇ ಕತಿನೇ ನಡೀತಾ ಇರ್ತೈತೆ ನಮ್ಮ ಮನ್ಯಾಗ. ಬರ್ರಿ, ಇವಾಗ ಟೈಮ್ ಆಗೈತಿ 11:30, ಬೆಳಗ್ಗೆ 11:30. ನಾನು ಒಂದು 2 ವೀಡಿಯೋ ಮಾಡಬೇಕೀಗ ಕುಕ್ಕಿಂಗಿಗೆ. 2 ವೀಡಿಯೋ ಮಾಡಾದ್ಮೇಲೆ ಫೈನಲಾಗಿ ಏನು ಮಾಡಿದೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಆಮೇಲೆ ಇವತ್ತು ಬ್ಲೌಸ್ನ ಹೊಲಿಯಾಕೆ ಕೊಟ್ಬಿಡ್ಬೇಕು. ಆಮೇಲೆ ಇವತ್ತು ಒಂದಷ್ಟು ಸ್ಯಾರಿ ಪಿಕೋ ಪಾಲ್ ಕೊಟ್ಬಿಡ್ಬೇಕು. ಆಮೇಲೆ ಬ್ಲೌಸ್ ಸ್ಟಿಚ್ ಮಾಡೋಕೆ ಕೊಟ್ಬಿಡ್ಬೇಕು. ಆಮೇಲೆ ಇದೇನೈತಲ್ಲ, ಕರಿಮಣಿ ಹಾಕೊಂಡಿಲ್ಲ. ನನಗೆ ಕರಿಮಣಿ ಹಾಕೊಳ್ಳೋದು ಭಾಳ ಇಷ್ಟ. ಬಟ್ ನಂದು ಗೋಲ್ಡ್ ಶಾರ್ಟ್ ಚೈನ್ ಇತ್ತಲ್ಲ, ಅದು ಕಟ್ ಆಗಿಬಿಟ್ಟೈತೆ ಸ್ವಲ್ಪ ಮುಂದೆ. ಈ ಮುಂದೆ ಕಟ್ ಆಗೈತೆ ಫುಲ್ಲು. ನಾನು ಅದನ್ನು ಹಾಕಿ ಬೇರೆದೇ ತೊಗೊಂಡು ನಿಂಬಿಡೋಣ ಅಂತೇಳಿ ಅಂದ್ಕೊಳತ್ತೀನಿ. ಟೈಮ್ ಬೇಕು. ಸೆಲೆಕ್ಟ್ ಮಾಡಿ ಆರ್ಡರ್ ಕೊಟ್ಟು ಬಂದೀನಿ ಕಲ್ಯಾಣ್ ಜ್ಯುವೆಲ್ಲರ್ಸ್ ಒಳಗೆ. ನೋಡೋಣ ಅಲ್ಲಿ ತೊಗೊತೇನೋ ಮತ್ತು ಬೇರೆ ಕಡೆ ಏನು ತೊಗೊತೀನೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತೊಗೊಂಡು ಬಂದಾದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ನೋಡಿರಿ, ನಾನು ಕರಿಮಣಿ ಹಾಕ್ತೀನಿ. ನನಗೆ ಕರಿಮಣಿ ಹಾಕೊಳ್ಳೋಕೆ ಭಾಳ ಇಷ್ಟ. ಅದಕ್ಕೆ ಕರಿಮಣಿ ಹಾಕೋಬೇಕಂತ ಅನಿಸೈತಿ. ಸದ್ಯಕ್ಕೆ ಕರಿಮಣಿ ಹಾಕೊಂಡಿನಿ. ಉದ್ದ ತಾಳಿ ಚೈನ್ ಐತಿ ಲಾಂಗ್ದು, ಬಟ್ ಅದು ನನಗೆ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಅದನ್ನ ಹಾಕ್ಕೊಂಡಿಲ್ಲ. ಸೊ ಈ ಥರ ಕರಿಮಣಿ ಹಾಕ್ಕೊಂಡ್ರೆ ನಂಗೆ ಭಾಳ ಇಷ್ಟ ಆಗ್ತದೆ. ಅದಕ್ಕೆ ಕರಿಮಣಿ ಹಾಕ್ಕೊಂಡು
ಬರೀ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡ್ರಿ, ಇಲ್ಲೇ ನಾನು ಮಧ್ಯಾಹ್ನ ಇನ್ನೇನು ಮಕ್ಕಳು ಬರೋ ಟೈಮ್ ಆಗಿತ್ತು, ಅದಕ್ಕಾಗಿ ಬಂದ ತಕ್ಷಣ ಊಟ ಮಾಡ್ತಾರೆ ಅಂಥೇಳಿ ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ಮಾಡೋಕ್ಕಿಟ್ಟಿನಿ. ಪಲ್ಯ ಮಾಡೋಕ್ಕಿಟ್ಟು ಅದಾದಮೇಲೆ ಚಪಾತಿ ಮಾಡಾಕತ್ತೀನಿ, ನೋಡ್ತಿರ್ಬೋದು. ಚಪಾತಿ ಮಾಡಿ ರೆಡಿ ಮಾಡಿಟ್ಬಿಟ್ರೆ ಬಂದ ತಕ್ಷಣ ಊಟ ಮಾಡಿ ನನ್ನ ಮಗ ಟ್ಯೂಷನ್ಗೆ ಹೋಗೋದಿರ್ತೈತಿ, ಟೈಮ್ ಆಗಿಬಿಡ್ತೈತಿ. ತಿಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಟ್ಯೂಷನ್ಗೆ ಹೋಗ್ತಾನೆ. ಟ್ಯೂಷನ್ಗೆ ಹೋಗಿ ಕಳಿಸಿ ಬಂದಾದಮೇಲೆ ಮತ್ತೆ ನೈಟ್ ಡಿನ್ನರ್ ರೂಟೀನ್ ಸ್ಟಾರ್ಟ್ ಆಕೈತಿ. ಅಂದ್ರೆ ನೈಟ್ ಊಟಕ್ಕೆ ಏನು ಮಾಡ್ಬೇಕಂತಂದು ಅದನ್ನು ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಇವಾಗ ಸದ್ಯಕ್ಕೆ ಚಪಾತಿ ಮಾಡಿಟ್ಬಿಟ್ರೆ ಆತಂಥೇಳಿ ಇಬ್ಬರು ಬರೋ ಸೇಮ್ ಟೈಮ್ಗೆ ಬರ್ತಾರೆ. ನನ್ನ ಮಗಳು ಮತ್ತು ನನ್ನ ಮಗ ಇಬ್ಬರು ಬರೋ ಟೈಮ್ ಆಗಿತ್ತು ಅಂಥೇಳಿ ಜಲ್ದಿ ನಾನು ಹಿಟ್ಟು ನಾದಿ ಆಲ್ರೆಡಿ ಇಟ್ಬಿಟ್ಟಿದ್ದೆ ಆವಾಗಲೇ. ಸೊ ಫ್ರೆಂಡ್ಸ್ ನೋಡಿರಿ, ಹುಡುಗರು ಬರ್ತಾರೆ ಇವಾಗ ಊಟಕ್ಕೆ ಅಂಥೇಳಿ ಜಲ್ದಿ ಪಲ್ಯ ಮಾಡಿದೆ, ಹೀರೆಕಾಯಿ ಪಲ್ಯ. ಆಮೇಲೆ ಇಲ್ಲೇ ಬಾಕ್ಸ್ ಒಳಗೆ ಚಪಾತಿ ಇರ್ತದೆ. ಇವಾಗ ಸದ್ಯಕ್ಕೆ ನನಗೂ ಹೊಟ್ಟೆ ಹಸಿವಾಗತೈತಿ. ಒಂದೇ ಒಂದು ಚಪಾತಿ ಹಾಕ್ಕೊಂಡೀನಿ ಪ್ಲೇಟಿಗೆ. ಊಟ ಮಾಡಿ ಆಮೇಲೆ ನಿಮ್ಮ ಜೊತೆಗೆ, ಸೊ ನಾನು ಒಂದು ಚಪಾತಿ ತಿಂದು ಆಮೇಲೆ ನಿಮ್ಮ ಜೊತೆಗೆ ಸಿಗ್ತೀನಿ. ಸೊ ಬಿಸಿಯಾಗಿರುವಂಥ ಹೀರೆಕಾಯಿ ಪಲ್ಯ, ಆಮೇಲೆ ಚಪಾತಿ. ಆಮೇಲೆ ನಾನು ನಿನ್ನೆ ಟೊಮೆಟೊಕಾಯಿ ಚಟ್ನಿ ಮಾಡಿದ್ದೆ. ನಿನ್ನೆ ಅದೊಂದು ಚೂರು ಉಳಿದಿತ್ತು, ಸ್ವಲ್ಪ ಫ್ರಿಜ್ ಒಳಗೆ ಎತ್ತಿಟ್ಟಿದ್ದೆ. ಅದನ್ನು ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಒಂದು ಚಪಾತಿ ತಿಂದು ಆದಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ಡ್ ಆಗಿರಿ. ಕೃಷ್ಣ ಜನ್ಮಾಷ್ಟಮಿ ಇದ್ದಿದ್ದರಿಂದ ಒಂದು ವಿಡಿಯೋ ಮಾಡಿದ್ದೆ ಕುಕ್ಕಿಂಗ್ ಚಾನಲ್ಗೆ. ಅವಲಕ್ಕಿ ಲಡ್ಡು ಸೂಪರಾಗಿತ್ತು, ಡೆಫಿನೆಟ್ಲಿ ನೋಡಿರಿ ತನುಸ್ವಾಮಿ ಅಡುಗೆ ಒಳಗೆ. ಫ್ರೆಂಡ್ಸ್ ನೋಡಿರಿ, ಈಗ ಸಾಯಂಕಾಲ ಆಗೈತಿ 7:30. ನನ್ನ ಮಗಳು ಮಲ್ಕೊಂಡು ಎದ್ದ ತಕ್ಷಣ ಪಿಜ್ಜಾ ಅಂತಂದು ಬಡ್ಕೊಳಕತ್ತಿದ್ಲು. ಅದಕ್ಕೆ ಪಿಜ್ಜಾ ಪಾರ್ಟಿ ಮಾಡಕತ್ತೀವಿ ನಾನು ಮತ್ತು ನನ್ನ ಮಗಳು ಸೇರಿಕೊಂಡು. ನಂಗೆ ಕೊಡಲ್ಲ? ಓಕೆ, ನಂಗೆ ಬೇಡವೇ ಬೇಡ. ಸೊ ಫ್ರೆಂಡ್ಸ್, ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತೆ ಸಿಗ್ತೀನಿ ನಿಮ್ಮ ಜೊತೆಗೆ ಮತ್ತೊಂದು ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.